ಪ್ರೇಮಿಗಳು ಪ್ರೀತಿಸಿದ ಮೇಲೆ ಮನೆ ಬಿಟ್ಟು ಓಡೋಗ್ತಾರಲ್ಲ, ಏನ್ ಕಾರಣ? ಒಂದು ಫ್ಯಾಮಿಲಿ ಮೆಂಬರ್ಸ್ ಅದಕ್ಕೆ ಒಪ್ಕೊಂಡಿರಲ್ಲ, ಅವ್ರಿಬ್ರು ಮದ್ವೆ ಆಗಕ್ಕೆ. ಒಂದ್ ರೀಸನ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಒಪ್ಪಿರಲ್ಲ, ಅಥವಾ ಫೈನಾನ್ಷಿಯಲ್ ಇಬ್ರಿಗೂ ಈಕ್ವಲ್ ಇರಲ್ಲ ಅಂತ ಒಪ್ಪಿರಲ್ಲ. ಹಿಂಗಾಗಿ ಅವ್ರು ಒಪ್ಪಿರಲ್ವಲ್ಲ, ಆ ಒಂದ್ ಕಾರಣಕ್ಕೆ ಓಡೋಗ್ತಾರೆ ಅಷ್ಟೇ, ಇನ್ನೇನು ಕಾರಣ ಇಲ್ಲ. ಲವ್ ಮಾಡಿ ಮನೇಲಿ ಹೇಳಿ ಮನೆಯವರೇ ಒಪ್ಕೊಂಡ್ ಮದ್ವೆ ಮಾಡಿದ್ರೆ ಓಡೋಗೋ ನೆಸೆಸಿಟಿ ಏನಿರುತ್ತೆ? ಹೌದು ಹೌದು, ಮನೆಯವ್ರು ಒಪ್ದಿದ್ದಾಗ್ಲೇ ಅವ್ರು ಓಡೋಗೋದು. ಮನೆಯವ್ರು ಒಪ್ತಿದ್ರೆ ಅವ್ರು ಓಡೋಗ್ತಾರೆ. ಇಲ್ಲಾಂದ್ರೆ ಅಲ್ಲೇ ಕೂತಿರಕ್ಕಾಗತ್ತಾ? ಆ ಕಡೆಯವರು ಈ ಕಡೆಯವರು ಇಬ್ರು ಬಂದು ತದುಕ್ತಾರೆ, ಅದಕ್ಕೋಸ್ಕರ ಓಡೋಗ್ತಾರೆ. ಪ್ರೇಮಿಗಳು ಲವ್ ಮಾಡಿ ಮನೆ ಬಿಟ್ಟು ಓಡೋಗ್ತಾರೆ, ಅದಕ್ಕೆ ಏನೇನ್ ಕಾರಣಗಳಿರುತ್ತೆ? ಮನೇಲಿ ಒಪ್ಪಿದ್ದಿಲ್ಲ ಅಂದ್ರೆ ಓಡೋಗ್ತಾರೆ. ಆಮೇಲೆ ಅಷ್ಟೇ ಮನೇಲಿ ಹೋಗ್ತಾ ಹೋದ್ರೆ ಓಡೋಗ್ತಾರೆ. ಇವರು ರೆಡಿ ಆಗಿದ್ದಾರೆ ನೋಡಿ, ಬ್ಯಾಗ್ ಇಡ್ತಾರೆ. ನಾವು ಕಾಲೇಜಿಂದ ಈಗ ಬಂದಿದ್ದೀನಿ, ಅದಕ್ಕೆ ಬ್ಯಾಗ್ ಇಟ್ಕೊಂಡಿದೀನಿ. ಕಾಲೇಜಿಂದ ಬುಕ್ಸ್ ನೆಲ್ಲ ಕೈಯಲ್ಲಿ ಇಟ್ಕೊಳಕ್ಕಾಗಲ್ಲ, ಅದಕ್ಕೆ ಬ್ಯಾಗ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ಓಡೋಗಕ್ಕಲ್ಲ. ಬ್ಯೂಟಿ ಕಾನ್ಶಿಯಸ್ ಯಾರಿಗೆ ಜಾಸ್ತಿ ಇರುತ್ತೆ, ಗಂಡ್ ಮಕ್ಳಿಗ ಹೆಣ್ಮಕ್ಳಿಗ? ಗಂಡ್ ಮಕ್ಳಿಗೆ. ಹೆಂಗ್ ಹೇಳ್ತೀರಾ? ನಮ್ಮ ಅಣ್ಣನ್ ನೋಡಿ ಹೇಳ್ತೀನಿ. ಹೆಂಗೆ? ಅವ್ನ್ ಜಾಸ್ತಿ ಬ್ಯೂಟಿ ಕಾನ್ಶಿಯಸ್. ಯಾವ ತರ ಉದಾಹರಣೆ? ಅಯ್ಯೋ, ಅವನ್ ಜೊತೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಎಲ್ಲ ಅಲ್ಲೇ ಅಂಗಡಿ ಸುತ್ತಾ ಇರ್ತಾನೆ, ನೋಡಿದಂಗಿಲ್ಲ ತಿರ್ಗಾ ಅದೇ ಬಟ್ಟೆ ನೋಡ್ತಾನೆ ಇರ್ತಾನೆ. ಅದಕ್ಕೆ ಬ್ಯೂಟಿ ಕಾನ್ಶಿಯಸ್ ಅನ್ನೆಲ್ಲ ಸುಮ್ಮನ್ ನೋಡ್ತಾ ಇರ್ತಾನೆ, ತಗೊಳಕ್ ತಾನೇ ಅದನ್ನ ನೋಡೋದು, ತಗೊಳಕ್ಕೆ. ಅದನ್ನ ಹಾಕೊಂಡು ಬ್ಯೂಟಿ ಕಾನ್ಶಿಯಸ್ ಎಲ್ಲಾರ ಮುಂದೆನು ಸ್ಕೋಪ್ ಕೊಡಕ್ಕೆ, ಬಿಲ್ಡಪ್ ಕೊಡಕ್ಕೆ. ಅಂದ್ರೆ ನಿಮ್ಗೆ ಯಾವ ಅದೇನ ತರ ಇಲ್ಲ? ಆ ತರ ಏನಿಲ್ಲ. ನಿಜ ಹೇಳಿ. ನಿಜವಾಗ್ಲು ಇವ್ರಿಗೆ ಆ ತರ ಇಲ್ಲ, ಅವ್ರ ಅಣ್ಣಂಗಿದೆ. ಇಬ್ರಿಗೂ ಇರುತ್ತೆ, ಎಲ್ರು ಬೇರೆಯವ್ರನ್ನ ನಮ್ಮನ್ನ ಬೇರೆಯವರೆಲ್ಲ ನೋಡ್ಬೇಕು ಅನ್ನೋದು ಇಬ್ರಿಗೂ ಇರುತ್ತೆ. ಬಟ್ ಯಾರಿಗೆ ಜಾಸ್ತಿ ಇರುತ್ತೆ? ಹುಡುಗಿರ್ಗೆ. ನಾನು ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ, ಹುಡುಗಿರ್ಗೆ ಇರೋದು. ನಿಮ್ಗಲ್ಲ? ನಾನು ಹುಡುಗಿನೇ ತಾನೆ. ಇವರು ಸೇರ್ಕೋತಾರೆ. ಓಕೆ, ಅಂದ್ರೆ ಹುಡುಗಿರ್ಗೆ ಏನಕ್ಕೆ? ಚೆನ್ನಾಗ್ ಕಾಣಿಸ್ಲಿ ಅಂತ. ಯಾರಿಗೆ? ಎಲ್ರಿಗೂ. ನನ್ಗೂ ಚೆನ್ನಾಗ್ ಕಾಣಿಸ್ಬೇಕು, ನನ್ನ ನೋಡೋರ್ಗೂ ಚೆನ್ನಾಗ್ ಕಾಣಿಸ್ಲಿ ಅಂತ. ನೋಡೋರ್ಗೆ ಎಲ್ಲ ರೋಡಲ್ಲಿ ಯಾರ್ಯಾರು ನಿಮ್ಮನ್ನ ನೋಡ್ತಾರೆ ಅವ್ರಿಗೆಲ್ಲ ನೀವು ಚೆನ್ನಾಗಿ ಕಾಣಬೇಕು. ಏನಕ್ಕೆ ಅಂದ್ರೆ ನಾನ್ ಚೆನ್ನಾಗಿದ್ದೀನಿ ಅಂತ ಗೊತ್ತಾಗ್ಬೇಕಲ್ಲ ಅವ್ರಿಗೂ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ನೀವು ಡ್ರೆಸ್ ಮಾಡ್ಕೊಂತೀವಿ. ಚೆನ್ನಾಗಿ ಕಾಣೋದು. ಹುಡುಗರಿಗೂ ಅಷ್ಟೇ, ನಾವು ಚೆನ್ನಾಗ್ ಕಾಣಿಸ್ಲಿ ಅಂತ ನಾವು ಡ್ರೆಸ್ ಮಾಡ್ಕೊಂತೀವಿ. ನಮಗೂ ಚೆನ್ನಾಗಿರ್ಬೇಕು, ಬೇರೆ ನೋಡೋರ್ಗೂ ಚೆನ್ನಾಗಿರ್ಲಿ ಅಂತ. ಪಾರ್ಕ್ಗಳು ಯಾವ್ಯಾವ ಕೆಲ್ಸಕ್ಕೆ ಯೂಸ್ ಆಗುತ್ತೆ? ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗ್ಬೋದು. ಯಾರನ್ನ ಕರ್ಕೊಂಡು ಹೋಗ್ಬೋದು? ಗರ್ಲ್ ಫ್ರೆಂಡ್ ಕರ್ಕೊಂಡು ಹೋಗ್ಬೋದು. ಫ್ರೆಂಡ್ ಜೊತೆ ಕುತ್ಕೊಬಹುದು. ಯಾವ ಫ್ರೆಂಡ್ ಜೊತೆ? ಗರ್ಲ್ ಫ್ರೆಂಡ್ ಜೊತೆ ಇಲ್ಲ, ಬಾಯ್ ಫ್ರೆಂಡ್ ಜೊತೆ ಕುತ್ಕೊಬಹುದು. ತಲೆಟ ಮಾಡ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಕಮೆಂಟ್ ಕೊಡ್ಸ್ಕೊಂಡು ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡ್ಕೊಂಡಿರ್ಬೋದು. ಕೆಲ್ಸವಿಲ್ದೆ ಹೋಗೋದು, ಕೆಲ್ಸ ಇಲ್ಲ ಅವರು ಹೋಗೋದು ಅಲ್ಲಿಗೆ. ಒಳ್ಳೇದಕ್ಕೆ ಏನಾಗಲ್ಲ. ನಮ್ಗೆ ಯೂತ್ಗೆ ವಯಸ್ಸದವರು ವಾಕಿಂಗ್ ಹೋಗ್ಬೋದೇನೋ, ನಾವು ಅದಕ್ಕೆ ಹೋಗ್ತೀವಿ. ಯಾವ್ದಕ್ಕೆ ಹೇಳಿದ್ನಲ್ಲ ಈಗ, ಅದಕ್ಕೆ ಹೋಗ್ತಾರ. ಅವ್ರ ಇಷ್ಟ. ಏನಾರು ವಾಕಿಂಗ್ ಮಾಡ್ತಾರಲ್ಲ ಯಾರು? ಎಲ್ಲ ಜನರು ಇವರಲ್ಲ, ಜನರು ವಾಕಿಂಗ್ ಮಾಡ್ತಾರಲ್ಲ ಮನುಷ್ಯರು, ಅವ್ರಿಗೆ ಯೂಸ್ ಆಗುತ್ತೆ. ಕೂತ್ಕೊಳ್ಳಕ್ಕೆ, ಮೇಲೆ ವಾತಾವರಣ ಚೆನ್ನಾಗಿರುತ್ತೆ, ಗಾಳಿ ಚೆನ್ನಾಗಿರುತ್ತೆ. ಅದಕ್ಕೆ ಏನು ಕೂತ್ಕೊಳ್ಳಕ್ಕೆ? ಸುಮ್ನೆ ಮಾತಾಡಕ್ಕೆ ಅವ್ರೊಬ್ರೊಬ್ರೆ ಒಬ್ರೇ ಅಲ್ಲ, ಫ್ರೆಂಡ್ಸ್ ಗಳ ಜೊತೆ ಮಾತಾಡಕ್ಕೆ ಯೂಸ್ ಆಗುತ್ತೆ. ಮತ್ತೆ ಗಾಳಿ ಎಲ್ಲ ಚೆನ್ನಾಗಿರುತ್ತೆ, ಅಲ್ಲಿ ಗಾಳಿ ಅವೆಲ್ಲ ಚೆನ್ನಾಗಿರುತ್ತೆ. ಕಾಯಿಲೆ ಬಂದಿರುತ್ತೆ, ಆಮೇಲೆ ಬಂದಿರುತ್ತೆ. ಅಲ್ಲಿ ಗಾಳಿ ಅವೆಲ್ಲ ಚೆನ್ನಾಗಿರುತ್ತೆ, ಅದಕ್ಕೆ ಹೋಗೋದು ಅಲ್ಲಿ ಪಾರ್ಕ್. ಮದುವೆಗೆ ನಿಮ್ಮ ನೆಂಟರಿಷ್ಟು ಸಂಬಂಧಿಕರನ್ನೆಲ್ಲ ಕರೆದಿದ್ರಿ ಅಲ್ವಾ? ಹೌದು. ಏನಕ್ಕೋಸ್ಕರ ಕರಿತೀರಾ? ನಮ್ಗೀಗ ಹೊಸದಾಗಿ ಮದುವೆ ಆಗ್ತಿದ್ದಾರೆ, ಆಶೀರ್ವಾದ ಮಾಡಕ್ಕೆ ಅಂತ ಆಶೀರ್ವಾದ ಮಾಡಿ ಅಂತ ಕರೀತೀವಿ ಅವ್ರಿಗೆ. ಅದೊಂದೇ ಉದ್ದೇಶ? ಹೌದು. ನಿಜ ಹೇಳಿ, ಕರೆಕ್ಟ್ ಆಗಿ. ನಿಜ ಸರ್. ಆಶೀರ್ವಾದ ಮಾಡಲಿ, ಅದ್ರ ಜೊತೆ ಗಿಫ್ಟ್ ಅದು ಬರುತ್ತೆ. ಮೇನ್ ಇದು, ಅದು ನೆಕ್ಸ್ಟ್. ಅದು ಮೇನ್ ಇದು. ಗಿಫ್ಟ್ ದುಡ್ಡು ಕೊಡ್ತಾರ, ಅದು ಸೆಕೆಂಡ್ರಿ ಸರ್. ಅದು ಸೆಕೆಂಡ್ರಿ. ಆಶೀರ್ವಾದ ಮೇನ್. ಮೇನ್. ನೀವೇ ಮದುವೆ ಮಾಡ್ಕೋಬೋದಲ್ಲ ಎಲ್ಲಾರು ಒಂದ್ ಕಡೆ? ನಾವು ಮಾಡ್ಕೊಂಡು ಆಶೀರ್ವಾದ ಮಾಡಕ್ಕೆ ಯಾರು ಇರ್ತಾರೆ ಸರ್? ರೋಡಲ್ಲಿ ಮಾಡ್ಕೊಂಡ್ರೆ ಎಷ್ಟೊಂದ್ ಜನ ಬಸ್ಸಲ್ಲಿ ನೆಂಟ್ರಿಷ್ಟು ಮದುವೆ ಆದ್ಮೇಲೆ ಕೇಳ್ತಾರೆ, ಅವ್ರನ್ನೇ ಏನಕ್ಕೆ ಕರಿತೀರಾ? ಒಂದು ದೂಷಣೆ ಬರುತ್ತಲ್ಲ ಸರ್, ಏನ್ ಕರೆದೇ ಮದುವೆ ಆಗ್ಬಿಟ್ಟ ಅಂತ ಉಗಿತಾರೆ ಅಂತ. ಲೈಟ್ ಆಗಿ ಉಗಿತಾರೆ ಅಂತ ಇವ್ರು ನೆಂಟ್ರಿಸ್ಟ್ರನ್ನ ಕರೀತಾರೆ. ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ಇವ್ರು ನೆಂಟರುಗಳನ್ನ ಕರೀತಿರ್ಲಿಲ್ಲ. ಇಲ್ಲ ಸರ್, ಕರೀತಿದ್ದೆ. ಕರ್ಕೊಳ್ಳಿಪ್ಪ. ಸರಿ. ನಿಮ್ ನೆಂಟರು ನೀವು ಕರ್ಕೊಳ್ಳದೆ ಇನ್ಯಾರು ಕರ್ಕೋತಾರೆ? ಹೌದಲ್ವಾ? ಎಣ್ಣೆಗ ಕರ್ಕೊಳ್ಳಿ. ರಾಜಕೀಯ ಅಂದ್ರೆ ಏನು? ರಾಜಕೀಯ ಈಗಿನ ಕಾಲದಲ್ಲಿ ಬಹಳ ಕಷ್ಟ ಇದೆ ಸರ್.
ಬಹಳ ದೊಡ್ಡದು ಸರ್ ರಾಜಕೀಯ ಬಹಳ ದೊಡ್ಡದು ರಾಜಕೀಯ, ಬಹಳ ದೊಡ್ಡದಾಗಿದೆ ಸರ್ ರಾಜಕೀಯ, ಬಹಳ ದೊಡ್ಡದಾಗಿದೆ ರಾಜಕೀಯ. ರಾಜಕೀಯ ಹೋಗ್ಬಾರ್ದು. ರಾಜಕೀಯ ಹೌದು, ಏನೋ ಆ ಪಾರ್ಟಿಯಿಂದ ಈ ಪಾರ್ಟಿಗೆ ಹೋಗೋದು, ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಹೋಗೋದು, ಇದೇ ರಾಜಕೀಯ. ಆ ಪಾರ್ಟಿಯಿಂದ ಈ ಪಾರ್ಟಿಗೆ ಹೋಗೋದು, ಈ ಪಾರ್ಟಿಯಿಂದ ಆ ಪಾರ್ಟಿಗೆ ಹೋಗೋದೇ ರಾಜಕೀಯ. ಕರೆಕ್ಟಾ? ವೆರಿ ಗುಡ್, ವೆರಿ ಗುಡ್. ಈ ಮದುವೆ ಮನೆಗಳಿಗೆ ನೆಂಟರಿಷ್ಟರು ಸಂಬಂಧಿಕರನ್ನೆಲ್ಲ ಕರೆದು ಏನಕ್ಕೆ ಮದುವೆ ಮಾಡ್ತಾರೆ? ನಾವು ಮದ್ವೆ ಮಾಡ್ತಾ ಇದೀವಿ ಅಂತ ಗೊತ್ತಾಗ್ಲಿ, ಅವ್ರಿಗೆಲ್ಲ ಸಂಬಂಧಿಕರಿಗೆಲ್ಲ, ಇಲ್ಲ ಅಂದ್ರೆ ಇವ್ರಿಗೂ ಮದ್ವೆ ಆಗಿದೆ ಅಂತ ಗೊತ್ತಾಗ್ಬೇಕಲ್ವಾ, ಅದಕ್ಕೆ ಯಾರಿಗೆ? ಅಂದ್ರೆ ಗಂಡು ಹೆಣ್ಣಿಗೆ ಮದ್ವೆ ಆಗಿದೆ ಅಂತ ಗಂಡು ಹೆಣ್ಣಿಗೆ ಮದುವೆ ಆಗಿದೆ ಅಂತ ಅಂದ್ರೆ ಹುಡುಗ ಗೊತ್ತಾಗಕ್ಕೆ, ಹುಡುಗಿಗೆ ಮದ್ವೆ ಆಗಿದೆ ಅಂತ ಗೊತ್ತಾಗಕ್ಕೆ ಎಲ್ಲಾನು ಕರೀತಾರೆ. ಗಂಡು ಹೆಣ್ಣಿಗೆ ಗೊತ್ತಾಗಕ್ಕೋಸ್ಕರ ನೆಂಟರಿಷ್ಟನೆಲ್ಲ ಕರೀತಾರೆ. ಇಲ್ಲ ಅಂದ್ರೆ ಗಂಡು ಹೆಣ್ಣಿಗೆ ಗೊತ್ತೇ ಆಗಲ್ಲ ನಾವು ಮದುವೆ ಆಗಿದೀವಿ ಅಂತ. ಗಂಡು ಹೆಣ್ಣಿಗಲ್ಲ, ಬೇರೆಯವ್ರಿಗೆ ಗೊತ್ತಾಗ್ಲಿ ಅಂತ. ಬೇರೆಯವ್ರಿಗೆ ಗೊತ್ತಾಗ್ಲಿ ಅಂತ ಬರೀ ನೆಂಟರಿಷ್ಟ್ರಿಗೆ ಮಾತ್ರ? ನೆಂಟ್ರು ಇಷ್ಟು ಮತ್ತೆ ಎಲ್ಲಾರ್ನು ಕರಿತೀವಲ್ಲ. ಎಲ್ರು ಇಡೀ ಬೆಂಗಳೂರಲ್ಲಿ ಇರೋರ್ನೆಲ್ಲ? ಅಂದ್ರೆ ಗೊತ್ತಿರೋರ್ನ ಕರಿತೀವಿ. ಅದೇ ಏನಕ್ಕೆ ಗೊತ್ತಿರೋರ್ನೇ ಕರಿತೀರಾ? ನಮ್ಗೆ ಅಷ್ಟೇ ಜನ ಗೊತ್ತಿರುತ್ತೆ, ಅದಕ್ಕೆ ಅಷ್ಟೇ. ಇವ್ರಿಗೆ ಅಷ್ಟೇ ಜನ ಗೊತ್ತಿರುತ್ತೆ, ಅದಕ್ಕೋಸ್ಕರ ಇವ್ರು ಅಷ್ಟೇ ಜನ ಕರೀತಾರೆ. ಮದುವೆ ಮಾಡ್ಕೋಬೇಕಾದ್ರೆ ಈ ನೆಂಟರಿಷ್ಟ್ರು ಸಂಬಂಧಿಕರನ್ನೆಲ್ಲ ಕರೆದು ಮದುವೆ ಮಾಡ್ತಾರಲ್ಲ, ಏನಕ್ಕೆ? ಅವ್ರದ್ದು ಒಂದು ಅಲ್ಲ, ಅವ್ರದ್ದು ಒಂದು ಶ್ರೀಮಂತಿಕೆ ತೋರ್ಸ್ಕೊಬೇಕಲ್ಲ. ಯಾರ್ದು? ಮದುವೆ ಮಾಡ್ಸೋದು ಹಾ. ಅವ್ರದ್ದು ಮರ್ಯಾದೆ, ಅವ್ರ ವಂಶದ ಬಗ್ಗೆ, ವಂಶದ ಬಗ್ಗೆ ಮತ್ತೆ ಫ್ಯಾಮಿಲಿ ಎಲ್ಲ ಗೊತ್ತಾಗುತ್ತೆ. ನಾನು ಮದುವೆ ಮಾಡ್ಕೊಂತ ಇದೀನಿ, ಇವ್ರನ್ನ ಬೇರೆ ಕಡೆಯಿಂದ ಕರ್ಕೊಂಡ್ ಬಂದಿರ್ತೀವಿ. ಪೋಸ್ಟರ್ಗಳು ಅನ್ಸ್ಬಿಟ್ರೆ ಆಯ್ತಲ್ಲ, ಪೋಸ್ಟರ್. ಇಲ್ಲ ಸರ್, ಅದಾಗಲ್ಲ. ಬೇರೆ ಸಂಬಂಧಿಕರಿಗೆ ಮಾತ್ರ, ಫ್ರೆಂಡ್ಸ್ ಅವ್ರು ಗೊತ್ತಾಗ್ಬೇಕು. ಮೈನ್ ಏನು ಫೋನ್ ಮಾಡಿ ಹೇಳಿದ್ರೆ ಆಯ್ತು ಹಿಂಗ್ ಮದುವೆ ಆಯ್ತಿದ್ದೀನಪ್ಪ ನಾನು? ಇಲ್ಲ, ಗೊತ್ತಾಗ್ಬೇಕಲ್ಲ ಸರ್, ಅದು ನಾವು ಕೇಳಿಸಲ್ವಾ ಯಾರಿಗೂ? ಮುಖ ಗೊತ್ತಾಗ್ಬೇಕಲ್ಲ, ಮುಖ ಗೊತ್ತಾಗ್ಬೇಕಲ್ಲ. ಮುಖ ಯಾರು ಎಂತವ್ರ ಮದುವೆ ಆಗ್ತಾ ಇದೀವಿ, ಅವರು ಇದ್ರಲ್ಲಿ ಎಷ್ಟು ಒಡೆ ಹಾಕಿರ್ತಾರೆ, ಎಲ್ಲ ಗಂಡು ಹೆಣ್ಣು ಎಷ್ಟು ಒಡೆ ಹಾಕಿರ್ತಾರೆ, ಒಡೆ ಹಾಕ್ತಾರೆ, ಒಡವೆ ಒಡೆ ಎಷ್ಟು ಹಾಕಿರ್ತಾರೆ, ಅದೆಲ್ಲ ತೋರ್ಸಕ್ಕೆ. ಅದೆಲ್ಲ ತೋರ್ಸಕ್ಕೋಸ್ಕರ ನೆಂಟರಿಷ್ಟು ಸಂಬಂಧಿಕರನ್ನ ಕರೆದು ಮದುವೆ ಮಾಡ್ತಾರೆ. ಉದಯ ಟಿವಿ